ಕೆಆರ್ಎಸ್ ನಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ರೋಡ್ ಶೋವನ್ನ ನಡೆಸ್ತಾ ಇದ್ದಾರೆ. ನಾನು ಯಾರ ವಿರುದ್ಧವೂ ಕೂಡ ಟೀಕೆ ಮಾಡಲು ಬಂದಿಲ್ಲ, ನಿಖಿಲ್ ಪರವಾಗಿ ಮಾತ್ರ ಮತವನ್ನ ಕೇಳಲು ಬಂದಿದ್ದೇನೆ ಅಂತ ಸಿಎಂ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಕೆಆರ್ಎಸ್ ನಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ರೋಡ್ ಶೋವನ್ನ ಮಾಡ್ತಾ ಇದ್ದಾರೆ. ನಾನು ಯಾರ ವಿರುದ್ಧವೂ ಕೂಡ ಟೀಕೆ ಮಾಡಲು ಬಂದಿಲ್ಲ, ಇಲ್ಲಿಗೆ ನಿಖಿಲ್ ಪರವಾಗಿ ಮತವನ್ನ ಕೇಳುವುದಕ್ಕೋಸ್ಕರ ಬಂದಿದ್ದೇನೆ ಅಂತ ಸಿಎಂ ಕುಮಾರಸ್ವಾಮಿ ಅವರು ಮಾತನಾಡಿರುವಂತದ್ದು. ಯಾವುದೇ ರೀತಿಯ ಅಪಪ್ರಚಾರಗಳಿಗೆ ಕಿವಿ ಕೊಡಬೇಡಿ, ಅನುಕಂಪದ ಅಲೆಯಲ್ಲಿ ನಿರ್ಧಾರವನ್ನ ಕೈಗೊಳ್ಳಬೇಡಿ ಅಂತ ಕೂಡ ಹೇಳಿದ್ದಾರೆ. ಅಭಿವೃದ್ಧಿ ಹಾದಿಗೆ ನೀವು ಆಶೀರ್ವಾದವನ್ನ ಮಾಡಬೇಕು ಅಂತ ಕೂಡ ಸಿಎಂ ಮಾತನಾಡಿರುವಂತದ್ದು. ಬಿಜೆಪಿಯವರು ವಿಧಾನಸೌಧದಲ್ಲಿ ಮಾತ್ರ ಮಾತನಾಡ್ತಾರೆ, ಈಗ ಇಲ್ಲಿಗೆ ಬಂದು ಪಕ್ಷೇತರ ಅಭ್ಯರ್ಥಿ ಪರವಾಗಿ ಮಾತನಾಡ್ತಾರೆ. ಸುಮಲತಾ ಬೆಂಬಲಿಸಿದ ಮೋದಿ ವಿರುದ್ಧವೂ ಕೂಡ ಸಿಎಂ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಚುನಾವಣೆಯಲ್ಲಿ ನಾನು ಯಾರ ಬಗ್ಗೆ ಟೀಕೆ ಮಾಡಲಿಕ್ಕೆ ಬಂದಿಲ್ಲ. ನನ್ನ ಮತ್ತು ನಿಮ್ಮ ನಡುವೆ ಇರತಕ್ಕಂತ ಹಲವಾರು ವರ್ಷಗಳ ಒಂದು ಬಾಂಧವ್ಯವನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕೆಆರ್ಎಸ್ನ ಬೃಂದಾವನದ ಮುಂಭಾಗದಲ್ಲಿ ಒಂದು ಡಿಸ್ನಿಲ್ಯಾಂಡ್ ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಸರ್ಕಾರದ ಚಿಂತನೆ ಏನಿದೆ. ಆ ಡಿಸ್ನಿಲ್ಯಾಂಡ್ ನ ಮಾಡ್ಲಿಕ್ಕೆ ಹೋಗಿ ನಿಮ್ಮ ಬದುಕಿನ ಜೊತೆ ಚೆಲ್ಲಾಟ ಆಡ್ಲಿಕ್ಕೆ ನಾವು ಮಾಡ್ತಾ ಇಲ್ಲ. ನಿಮ್ಮ ಕುಟುಂಬದ ಮಕ್ಕಳಿಗೆ, ನೀವು ಜನ್ಮ ಕೊಟ್ಟಂತ ಮಕ್ಕಳಿಗೆ ಕನಿಷ್ಠ ಈ ಒಂದು ಮಂಡ್ಯ ಜಿಲ್ಲೆ ಒಂದರಲ್ಲಿ 50,000 ಯುವಕರಿಗೆ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಇವತ್ತು ನಾವು ಡಿಸ್ನಿಲ್ಯಾಂಡ್ ನ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿದ್ದೇವೆ. ಈ ಚುನಾವಣೆ ನೋಡ್ತಾ ಇದ್ದೀವಿ, ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಮತವನ್ನ ಯಾಚಿಸ್ತಾ ಇದ್ದಾರೆ. ತನ್ನ ಮಗನ ಪರವಾಗಿ ಕುಮಾರಸ್ವಾಮಿ ಅವರು ಮತವನ್ನ ಯಾಚನೆಯನ್ನ ಮಾಡ್ತಾ ಇರುವಂತದ್ದು. ಸಿಎಂ ಎಚ್ಡಿಕೆ ಮಂಡ್ಯದಲ್ಲಿ ಪ್ರಚಾರವನ್ನ ಶುರು ಮಾಡಿದ್ದಾರೆ. ರೋಡ್ ಶೋ ಕೂಡ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ರು, ನಾನು ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಮತವನ್ನ ಯಾಚನೆ ಮಾಡೋದಕ್ಕೆ ಬಂದಿದ್ದೇನೆ, ಯಾರ ವಿರುದ್ಧವೂ ಮಾತನಾಡಲಿಕ್ಕೆ ಅಲ್ಲ ಅಂತ ಕೂಡ ಮಾತನಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಕೆಆರ್ಎಸ್ ನಲ್ಲಿ ಡಿಸ್ನಿಲ್ಯಾಂಡ್ ಕ್ರಿಯೇಟ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ರು. ಮಂಡ್ಯದ ಯುವಕರಿಗೆ 50,000 ಜನಕ್ಕೆ ಕೆಲಸ ಕೊಡುವಂತಹ ಒಂದು ಯೋಜನೆ ಅದಾಗಿದೆ ಅಂತ ಕೂಡ ಹೇಳ್ತಾ ಇದ್ರು. ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಮತವನ್ನ ಯಾಚನೆ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಮತ್ತು ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರ ಪರವಾಗಿ ದರ್ಶನ್ ಯಶ್ ಅವರು ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇವತ್ತು ಕಂಪ್ಲೀಟ್ ಆಗಿ ಮಂಡ್ಯದಲ್ಲಿ A2 ಎದುರೇಟಿನ ನಿರೀಕ್ಷೆ ಇದೆ. ಏಕೆಂದ್ರೆ ದಿನಕ್ಕೊಂದು ರೀತಿಯಾದಂತಹ ಹೇಳಿಕೆಗಳು, ಆ ಒಂದು ಹೇಳಿಕೆಗೆ ತಿರುಗೇಟು, ಈ ರೀತಿಯಾದಂತಹ ಬೆಳವಣಿಗೆಗಳೇ ಮಂಡ್ಯದಲ್ಲಿ ಆಗ್ತಾ ಇರುವಂತದ್ದು. ಮಂಡ್ಯ ಕ್ಷೇತ್ರ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೈ ವೋಲ್ಟೇಜ್ ಕ್ಷೇತ್ರ ಕೂಡ ಆಗಿರುವಂತದ್ದು. ಸೊ ಹೀಗಾಗಿ ಈ ಒಂದು ಕ್ಷೇತ್ರದ ಮೇಲೆ ರಾಜ್ಯದ ಜನರಿಗೂ ಕೂಡ ಸಾಕಷ್ಟು ನಿರೀಕ್ಷೆ ಇದೆ. ಏನಾಗಬಹುದು ಇಲ್ಲಿ ಕುತೂಹಲ ಕೂಡ ಇರುವಂತದ್ದು. ಯಾರು ಗೆಲ್ಬಹುದು? ಜೆಡಿಎಸ್ ಭದ್ರಕೋಟೆಯನ್ನ ಛಿದ್ರ ಮಾಡ್ತಾರಾ ಸುಮಲತಾ ಅಂಬರೀಶ್ ಅವರು, ಅಥವಾ ಜೆಡಿಎಸ್ ಭದ್ರಕೋಟೆಯನ್ನ ಹಾಗೆ ಭದ್ರಕೋಟೆಯನ್ನಾಗಿ ಉಳಿಸಿಕೊಳ್ಳುವಲ್ಲಿ ಜೆಡಿಎಸ್ ಯಶಸ್ವಿ ಆಗುತ್ತಾ? ಇದೆಲ್ಲವಕ್ಕೂ ಕೂಡ ಮೇ 23ನೇ ತಾರೀಕು ಉತ್ತರ ಸಿಗಲಿದೆ. ಇಲ್ಲಿ ಈಗ ಆಲ್ರೆಡಿ ನೋಡ್ತಾ ಇದೀವಿ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಚುನಾವಣಾ ಕಣ ರಂಗೇರಿದೆ ಅನ್ನೋದನ್ನ. ಇವತ್ತು ಕುಮಾರಸ್ವಾಮಿ ಅವರು ಕೂಡ ಅಖಾಡಕ್ಕೆ ಧುಮುಕಿದ್ದಾರೆ. ತನ್ನ ಮಗನನ್ನ ಗೆಲ್ಲಿಸಿಕೊಂಡು ಬರುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಚಾರವನ್ನ ಕೂಡ ನಡೆಸ್ತಾ ಇದ್ದಾರೆ.